ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್, ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಸೊ ಹೊಸ ಚಾಪ್ಟರ್ನ ಇವಾಗ ನೋಡ್ತಾ ಇದ್ದೀವಿ. ಸೊ ಹೊಸ ಚಾಪ್ಟರ್ ಯಾವುದು ಅಂದರೆ ಸಂತಸ ನೀಡುವ ಆಹಾರ ಪದ್ಧತಿ. ಎಕ್ಸಸೈಸ್ ಬಗ್ಗೆ ತಿಳ್ಕೊಂಡ್ವಿ, ದೈಹಿಕ ಚಟುವಟಿಕೆ ಬಗ್ಗೆ, ಫೋನ್ ನಿಯಂತ್ರಣದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಡೀಪ್ ಆಗಿ ಆಹಾರದ ಬಗ್ಗೆ. ಓಕೆ, ಆಹಾರವು ನಿಮ್ಮ ಔಷಧಿಯಾಗಲಿ, ಆದರೆ ಔಷಧಿ ನಿಮ್ಮ ಆಹಾರವಾಗುವುದು ಬೇಡ. ಇದನ್ನು ನಾನು ಕೇಳಿಸ್ಕೊಂಡಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸ್ನ ಅಟೆಂಡ್ ಮಾಡಿದಾಗ ಫಸ್ಟು ಈ ವರ್ಡ್ ನನಗೆ ತುಂಬ ಹಿಟ್ಟಾಯಿತು, ಹೌದಲ್ವಾ ಅಂತ. ಓಕೆ, ನಿಮ್ಮ ದೇಹವು ಇಂಧನವನ್ನು ಸುಡುವ ಯಂತ್ರವಲ್ಲ. ನಮ್ಮ ದೇಹ ಇಂಧನವನ್ನು ಸುಡುವ ಯಂತ್ರವಲ್ಲ, ಅದು ಭಾವನಾತ್ಮಕ ರಸಾಯನಶಾಸ್ತ್ರದ ಪ್ರಯೋಗಾಲಯ. ನಮ್ಮಲ್ಲಿ ಕೆಮಿಸ್ಟ್ರಿ ಅಂತೀವಲ್ಲ, ಸೊ ಭಾವನೆಗಳ ಕೆಮಿಸ್ಟ್ರಿಯ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲೇಸ್ ನಮ್ಮದು. ಓಕೆ, ಎಕ್ಸ್ಪೆರಿಮೆಂಟ್ ಮಾಡೋ ಜಾಗ, ಲ್ಯಾಬ್. ಓಕೆ, ಎಮೋಷ್ನಲ್ ಕೆಮಿಸ್ಟ್ರಿ ಲ್ಯಾಬ್ ನಮ್ಮದು ಬಾಡಿ. ನೀವು ತಿನ್ನುವ ಪ್ರತಿಯೊಂದು ತುತ್ತು ಮೆದುಳಿನ ಗಮನ, ಹೃದಯದ ತಾಳ, ಕರುಳಿನ ಅಂತಃಪ್ರಜ್ಞೆ, ಚರ್ಮದ ಹೊಳಪಾಗಿ ಬದಲಾಗುತ್ತೆ. ನೋಡಿದ್ರಾ? ನೀವು ಆಯ್ಕೆ ಮಾಡುವ ಆಹಾರವು ನಿಮ್ಮ ಹೊಟ್ಟೆ ತುಂಬಿಸುವುದಲ್ಲದೆ ನಿಮ್ಮ ಸಂತೋಷವನ್ನು ಸಹ ಪೋಷಿಸುತ್ತೆ. ಈ ಅಧ್ಯಯನದಲ್ಲಿ ಊಟವನ್ನು ನಿಮ್ಮ ಶಕ್ತಿಯ ಮೂಲವಾಗಿ ಪರಿವರ್ತಿಸುವ ಮಾರ್ಗದ ಬಗ್ಗೆ ತಿಳಿದುಕೊಳ್ತೀರಾ. ಏನು? ಆಹಾರ ಅನ್ನೋದು ಒಂದು ಮಾಹಿತಿ. ಪ್ರತಿ ಊಟ ನಿಮ್ಮ ಮೆದುಳು, ಕರುಳು ಹಾಗೂ ಪ್ರತಿ ಕಣಕ್ಕೂ ಸಂದೇಶವನ್ನು ರವಾನಿಸುತ್ತದೆ. ನಾವು ತಿನ್ನೋ ಆಹಾರ ಬರೀ ನಮ್ಮ ಹೊಟ್ಟೆಗೆ ಮಾತ್ರ ಅಲ್ಲ, ನಮ್ಮ ಮೆದುಳಿಗೂ ಕೆಲಸ ಕೊಡುತ್ತೆ, ನಮ್ಮ ಕರುಳಿಗೂ ಕೆಲಸ ಕೊಡುತ್ತೆ. ಅರ್ಥ ಆಯ್ತಾ? ಈಗ ಹೊಟ್ಟೆಗೆ ಊಟ ಬೇಕು ಅಂತ ಯಾರು ಹೇಳ್ತಾರೆ? ಬ್ರೈನ್ ಹೇಳುತ್ತೆ. ಅಬ್ನಾರ್ಮಲ್ ಬ್ರೈನ್ ಡೆಡ್ ಆಗಿರೋರು ಹೇಗಿರ್ತಾರೆ? ನೀವೇನು ಕೊಟ್ಟರು ಅವ್ರು ಸುಮ್ಮನೆ ತಿಂತಾರೆ, ಗೊತ್ತಾಗಲ್ಲ ಅವ್ರಿಗೆ, ಹೋಗೋದು ಗೊತ್ತಾಗಲ್ಲ, ತಿನ್ನೋದು ಗೊತ್ತಾಗಲ್ಲ ಅಲ್ವಾ? ಸೊ ಬ್ರೈನ್ ವರ್ಕ್ ಮಾಡುತ್ತೆ ನಾವು ತಿನ್ನೋ ಆಹಾರದಿಂದ. ಸೊ ಅಂದರೆ ನಮಗೆ ಊಟ ಬೇಕು ಅಂತ ಹೇಳೋದು ಬ್ರೈನು, ಊಟ ಬೇಕಾಗಿರೋದು ಕರುಳಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಹೊಟ್ಟೆಗೆ. ಬಟ್ ಹೊಟ್ಟೆಗೆ ಮಾತ್ರ ಅಲ್ಲ, ಮೆದುಳಿಗೂ ಕೂಡ. ಯಾಕಂದರೆ ಅದು ಮೆಸೇಜ್ ಪಾಸ್ ಮಾಡುತ್ತೆ. ಹೀಗಾಗಿ ನಮಗೆ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅಥವಾ ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ಕೂಡ ಉತ್ತೇಜಿಸುತ್ತೆ ನಮ್ಮ ಬ್ರೈನು. ನಿಮ್ಮ ಕರುಳು 90% ಹೆಚ್ಚು ಸೆರೋಟಿನ್ ಅನ್ನೋ ಒಂದು ಹ್ಯಾಪಿ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ನೋಡಿ, ಸೆರೋಟಿನ್ ಅನ್ನೋ ಹಾರ್ಮೋನ್ನ ಹೆಚ್ಚು ರಿಲೀಸ್ ಮಾಡುವಂತಹ ದೇಹದ ಅಂಗ ಯಾವುದು ಅಂತ ಅಂದರೆ ಅದು ಕರುಳು. ಓಕೆ, ಇದರ ಅರ್ಥ ನಿಮ್ಮ ಜೀರ್ಣ ವ್ಯವಸ್ಥೆಯ ಕೆಲಸ ಕೇವಲ ಜೀರ್ಣಿಸೋದಲ್ಲ. ಡೈಜೆಷನ್ ಸಿಸ್ಟಮ್ ಕೆಲಸ ಬರೀ ನಾವು ತಿನ್ನೋ ಆಹಾರವನ್ನು ಡೈಜೆಷನ್ ಮಾಡೋದು ಅಲ್ಲ, ಇದು ಮನಸ್ಸಿನ ಒಂದು ಫ್ಯಾಕ್ಟರಿ. ಮನಸ್ಸನ್ನು ಡೈಜೆಸ್ಟ್ ಮಾಡುವಂತಹ, ಮನಸ್ಸಿನ ವಿಷಯಗಳನ್ನು ಕರಗಿಸುವಂತಹ ಫ್ಯಾಕ್ಟ್ರಿ ಕೂಡ. ಯಾಕಂದರೆ ಕರುಳು ಹ್ಯಾಪಿ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಸೆರೋಟಿನ್ ಅನ್ನೋ ಹಾರ್ಮೋನ್ನ. ಆ ಹಾರ್ಮೋನು ನಮಗೆ ಉತ್ಸಾಹ ಕೊಡುತ್ತೆ, ಉತ್ತೇಜನ ಕೊಡುತ್ತೆ, ಆತ್ಮವಿಶ್ವಾಸ ಕೊಡುತ್ತೆ, ಶಾಂತಿ ಕೊಡುತ್ತೆ. ಅಂದರೆ ನಮ್ಮ ಆಹಾರ ಬರೀ ಕರುಳಿಗೆ ಅಲ್ಲ, ಕರುಳು ಡೈಜೆಷನ್ ಮಾಡ್ತಾ ಇರೋದು ಬರೀ ಆಹಾರನಲ್ಲ, ಅದು ಡೈಜೆಷನ್ ಮಾಡ್ತಾ ಇರೋದು ನಾವು ಕೇಳಿಸ್ಕೊಳ್ಳೋ ವಿಷಯಗಳನ್ನು ಕೂಡ, ಮನಸ್ಸನ್ನು ಕೂಡ. ಹಾಗಾಗಿ ಮನಸ್ಥಿತಿಯ ಕಾರ್ಖಾನೆ ಇದು. ಹೆಚ್ಚು ಜನರು ತಿನ್ನೋದು ಯಾವ ಥರ ಅಂದರೆ ತುಂಬ ಸಕ್ಕರೆ ತಿಂತಾರೆ. ದಯವಿಟ್ಟು ಈ ಚಾಪ್ಟರ್ನ ಇವತ್ತು ಕೇಳಿಸ್ಕೊತಿರೋರು ಎಲ್ಲರೂ ಕೂಡ ಸಕ್ಕರೆನ ಅವಾಯ್ಡ್ ಮಾಡಿ. ಓಕೆ, ನಾರ್ಮಲಿ ನಾನು ಬೆಲ್ಲ ಯೂಸ್ ಮಾಡ್ತೀನಿ, ಮನೇಲೂ ಕೂಡ ಬೆಲ್ಲನ ನಾನು ಸಜೆಸ್ಟ್ ಮಾಡ್ತೀನಿ. ಸಕ್ಕರೆ ತುಂಬ ರೇರಾಗಿ ಯೂಸ್ ಮಾಡ್ತೀವಿ. ಓಕೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಕೆಯಾಗುವಂತೆ ನಾವು ಇವತ್ತು ತಿಂತಾ ಇದ್ದೀವಿ. ರಕ್ತದಲ್ಲಿ ಬ್ಲಡ್ ಶುಗರ್ ಅಂತೀವಿ, ಗೊತ್ತಾ? ಶುಗರಲ್ಲಿ ಬ್ಲಡ್ ಶುಗರ್ ಅಂತ ಇದೆ. ಅಂದರೆ ಬ್ಲಡ್ ಟೆಸ್ಟಲ್ಲೂ ಶುಗರ್ ಕಂಡುಹಿಡಿತಾರೆ, ಯೂರಿನಲ್ಲೂ ಶುಗರ್ ಕಂಡುಹಿಡಿತಾರೆ ಅಲ್ವಾ? ಸೊ ಬ್ಲಡ್ ಶುಗರ್ ಅಂತ ಏನಿದೆ ಅದು ತುಂಬ ಡೇಂಜರಸ್ ಅಂತ ಹೇಳ್ತಾರೆ. ಸೊ ಬ್ಲಡ್ ಶುಗರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಾವು ಎಮೋಷ್ನಲಿ ವೀಕ್ ಆಗ್ತೀವಿ. ಅಂದರೆ ನಾವು ಸಡನ್ ಕೋಪ, ಸಿಟ್ಟು, ಮುನ್ಸು ಅದು ತುಂಬ ಬರುತ್ತೆ ನಮಗೆ. ಬ್ಲಡ್ಡಲ್ಲಿ ಶುಗರ್ ಇದ್ದರೆ. ಸ್ವೀಟ್ ತಿಂತಾ ಇರೋರು ಅಬ್ಸರ್ವ್ ಮಾಡಿ, ತುಂಬ ಸ್ವೀಟ್ ತಿಂತಾ ಇರೋರಿಗೆ ತುಂಬ ಸ್ಟ್ರೆಸ್ ಲೆವೆಲ್, ಏನಾದರೂ ತಿಂತಿರಬೇಕು ಅಂತ ಕ್ರೇವಿಂಗ್ ಇರುತ್ತೆ, ಅಥವಾ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರೆ, ಕೋಪ ಬರುತ್ತೆ, ಬೇಗ ಟ್ರಿಗರ್ ಆಗ್ತಾರೆ, ಹಠ ಮಾಡ್ತಾರೆ. ನೆಕ್ಸ್ಟು ಕರುಳಿನ ಒಳಪದರ ಉರಿಯುವಂತೆ ಅಥವಾ ಇನ್ನೊಂದು ಥರ ತಿಂತಾರೆ. ಯಾವುದು?
ಕರುಳೆಲ್ಲ ಸುಟ್ಟೋಗ್ಬಿಡ್ಬೇಕು ಆ ಲೆವೆಲ್ಗೆ ಉರಿಯೋ ಥರ ತಿಂತಾರೆ, ಅಂದರೆ ಹೆವಿ ಖಾರ ತಿಂತಾರೆ. ಇದರಿಂದ ಏನಾಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಅಲ್ವಾ, ಖಾರ ಜಾಸ್ತಿ ತಿಂದಾಗ ಏನಾಗುತ್ತೆ, ನಮಗೆ ಕೋಪ ಬರುತ್ತೆ ತಾನೆ, ಖಾರ ಅನ್ಸುತ್ತೆ ತಾನೆ. ಸೊ ಕೋಪ ರೈಸ್ ಆಯಿತು ಅಲ್ವಾ. ಸೊ ಆ ಖಾರ ಜಾಸ್ತಿ ತಿನ್ನೋದ್ರಿಂದ ಕೋಪ ಬರುತ್ತೆ, ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ನಮಗೆ ಭಾವನಾತ್ಮಕವಾಗಿ ಎಮೋಷ್ನಲಿ ನಾವು ವೀಕ್ ಆಗ್ತೇವೆ. ಸೊ ಇಡೀ ದೇಹವನ್ನು ಜಂಕ್ ಆಹಾರದಿಂದ, ಜಂಕ್ ಫುಡ್ಸಿಂದ ನಾವು ಇಡೀ ದೇಹನ ತುಂಬಿಸ್ಬಿಟ್ರೆ ನಮಗೆ ದೀರ್ಘಕಾಲದ ಉರಿಯೂತ, ಅಂದರೆ ನಮಗೆ ಏನಂತಾರೆ, ಮಂಡಿ ನೋವು ಬರೋದಾಗಿರ್ಬೋದು, ಅಥವಾ ವಾಯು ಇಟ್ಕೊಳ್ಳೋದಾಗಿರ್ಬೋದು, ಒಂಥರ ಕಾಲು ಊದ್ಕೊಂತು ಉರಿತಾ ಇದೆ, ಈ ಥರದ್ದೆಲ್ಲ ನಮಗೆ ಬಾಡಿ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಜಾಸ್ತಿ ಜಂಕ್ ಫುಡ್ಸ್ನ ತಿನ್ನೋದ್ರಿಂದ. ಸೊ ಇದಕ್ಕೆ ವೈಚಾರಿಕವಾಗಿ ನೀವು ಸಮತೋಲನದ ಆಹಾರವನ್ನು ಸೇವಿಸಿದಾಗ ಸ್ವಾಭಾವಿಕವಾಗಿ ಸಂತೋಷ, ಸ್ಪಷ್ಟತೆ, ಬಲಿಷ್ಠತೆ ಎಲ್ಲವನ್ನೂ ಅನುಭವಿಸ್ತೀರಾ. ಆಹಾರದಿಂದ ಬರೀ ನಾನು ದೈಹಿಕವಾಗಿ ಹ್ಯಾಪಿಯಾಗಿರೋದಲ್ಲ, ನೋಡಿ, ದೈಹಿಕವಾಗಿ ಫಿಟ್ ಆಗಿರೋದಲ್ಲ, ನಾವು ದೈಹಿಕ ಚಟುವಟಿಕೆಯಲ್ಲೂ ನೋಡಿದ್ವಿ ಏನಂತ, ಬರೀ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೋಸ್ಕರ ನಾವು ಆಹಾರನ ಎಕ್ಸಸೈಸ್ ಮಾಡೋದಲ್ಲ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡೋಕ್ಕೆ. ಸೇಮ್ ಸೆರೋಟಿನ್ ಅನ್ನೋ ಒಂದು ಹಾರ್ಮೋನ್ನ ರಿಲೀಸ್ ಮಾಡೋದು ಕರುಳು. ಹಾಗಾಗಿ ಕರುಳಿಗೆ ನಾವು ಏನು ಕೊಡ್ತೀವಿ, ಊಟ ಕೊಡ್ತೀವಿ. ಹಾಗಾಗಿ ಊಟ ಕರೆಕ್ಟಾಗಿ ಬ್ಯಾಲೆನ್ಸ್ ಡಯಟ್ ಇದ್ದಾಗ ನಾವು ಭಾವನಾತ್ಮಕವಾಗೂ ಬ್ಯಾಲೆನ್ಸ್ಡ್ ಆಗಿರ್ತೀವಿ. ಇದಕ್ಕೆ ಕರುಳಿನ ವಿಜ್ಞಾನ ಏನು ಹೇಳುತ್ತೆ, ನಿಮ್ಮ ಕರುಳು ದೇಹದ 2ನೇ ಮೆದುಳು. ಓಕೆ, ನಮ್ಮ ಕರುಳು ದೇಹದ 2ನೇ ಮೆದುಳು, ಸೆಕೆಂಡ್ ಬ್ರೈನ್ ಅಂತ. ಓಕೆ, ಹೇಗೆ ಅಂದರೆ ನಮಗೆ ಉತ್ತಮ ಭಾವನೆಯನ್ನು ನೀಡುವ ಸೆರೋಟಿನ್ ಉತ್ಪಾದನೆ ಆಗೋದು 90% ನಮ್ಮ ಕರುಳಲ್ಲಿ. ನಮ್ಮ ದೇಹಕ್ಕೆ ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು ಸಮತೋಲನವಾಗುವುದರಿಂದ ಆತಂಕವನ್ನು ಕುಗ್ಗಿಸಿ ನಿದ್ದೆಯನ್ನು ಉತ್ತೇಜಿಸುವುದರ ಮೂಲಕ ನಮ್ಮ ದೇಹವನ್ನು ಸಮತೋಲನವಾಗಿರಿಸುತ್ತದೆ. ಅಂದರೆ ಸೆರೋಟಿನ್ ಅನ್ನೋ ಒಂದು ಹಾರ್ಮೋನ್ ಏನು ರಿಲೀಸ್ ಆಗುತ್ತೆ ಅಲ್ವಾ ಕರುಳಿಂದ, ಅದು ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ನ ಉಳಿಸ್ಕೊಂಡು ಬ್ಯಾಲೆನ್ಸ್ ಮಾಡಿ ಆತಂಕವನ್ನು ಕುಗ್ಗಿಸಿ ನಿದ್ದೆನ ಚೆನ್ನಾಗಿ ಕೊಡುತ್ತೆ. ಸೊ ಮೆಗ್ನೀಷಿಯಮ್ನ ನಾವು ಬಳಸೋದ್ರಿಂದ, ಯಾರಿಗೆ ನಿದ್ದೆ ಜಾಸ್ತಿ ಬರ್ತಾನೇ ಇಲ್ಲ ಅನಿಸುತ್ತೆ, ರಾತ್ರಿ ಹೊತ್ತು ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ನ ತೊಗೊಳ್ಳೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಓಕೆ, ಸಪ್ಲಿಮೆಂಟ್ಸ್ಗಿಂತ ನಿಮ್ಮ ಆಹಾರನೇ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡು ಸಪ್ಲಿಮೆಂಟ್ ತೊಗೊಳ್ಳಿ, ವರ್ಕ್ ಆಗುತ್ತೆ. ಬರೀ ಸಪ್ಲಿಮೆಂಟ್ನೇ ಆಹಾರ ಮಾಡ್ಕೊಂಬಿಡಿ, ಆಹಾರದ ಜೊತೆ ಸಪ್ಲಿಮೆಂಟ್ ಸೊ ಕೊಡುತ್ತೆ. ನಮ್ಮ ಊಟದಲ್ಲಿ ಸಕ್ಕರೆ ಅಂಶ, ಜಂಕ್ ಫುಡ್ ಅಂಶ ಜಾಸ್ತಿ ಇದ್ದರೆ ನಮಗೆ ಉರಿಯೂತ ಜಾಸ್ತಿ ಆಗಿ ಕ್ರಮೇಣ ಚಿಂತೆ ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನು ತರುತ್ತೆ. ಸಂತೋಷದ ಸೂತ್ರ ಏನು ಗೊತ್ತಾ, ಆರೋಗ್ಯಕರ ಕರುಳು, ಸಂತೋಷವಾದ ಮೆದುಳು = ಸಬಲೀಕೃತ ಭಾವನೆ. ಹೆಲ್ದಿ ಹೊಟ್ಟೆ, ಕರುಳು, ಹ್ಯಾಪಿ ಮೈಂಡ್. ಓಕೆ, ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡುತ್ತೆ. ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಫಸ್ಟ್ ಏನು ಹೇಳ್ತಾರೆ, ಹೊಟ್ಟೆ ಸರಿ, ನೀವೇನು ತಿಂದ್ರಿ ಅಂತ ಕೇಳ್ತಾರೆ. ಜ್ವರ ಬಂದಿದ್ರೂ ಏನು ತಿಂದ್ರಿ, ಯಾವಾಗಿಂದ, ಮೋಷನ್ ಸರಿಯಾಗಿ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಫಸ್ಟ್ ಕೇಳೋದೆ ನಿಮ್ಮ ಹೊಟ್ಟೆ ಸರಿ ಇದೆಯಾ, ನೀವು ಮೋಷನ್ಗೆ ಹೋಗ್ತಾ ಇದ್ದೀರಾ, ನೀವು ಏನು ತಿಂದ್ರಿ ಅಂತ ಕೇಳ್ತಾರೆ. ದಟ್ ಮೀನ್ಸ್ ಕರುಳು ಮೇಲೇ ಎಲ್ಲ ಡಿಪೆಂಡ್ ಇದೆ. ಸೊ ಕರುಳು ಹೆಲ್ದಿ ಆಗಿದ್ದರೆ ಮೈಂಡ್ ಹ್ಯಾಪಿಯಾಗಿರುತ್ತೆ. ಏನೇ ಆದರೂ ಕೂಡ ಟಾಕ್ಸಿನ್ಸ್ ರಿಮೂವ್ ಹೊಟ್ಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಹಾಗಾಗಿ ಈ ಆಚರಣೆ ಯಾಕೆ ಮುಖ್ಯ, ಮನಸ್ಥಿತಿಯು ನಿಮ್ಮ ಹತೋಟಿಯಲ್ಲಿರುತ್ತೆ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಿರಿ. ಅಂದರೆ ನಾವು ಆರೋಗ್ಯವಂತ ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿರುತ್ತೆ ಮತ್ತು ನಾವು ಭಾವನಾತ್ಮಕವಾಗಿ ಬ್ಯಾಲೆನ್ಸ್ಡ್ ಆಗಿರ್ತೀವಿ. ಜೀವನದ ಏರುಪೇರುಗಳನ್ನು ಸಮವಾಗಿ ನೋಡುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತೀವಿ. ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರಶಾಂತತೆ ಮತ್ತು ಪ್ರೇರಣಾ ಶಕ್ತಿ ಮನೆ ಮಾಡುತ್ತೆ. ಅಡುಗೆ ಮನೆ ನಿಮ್ಮ ಔಷಧಾಲಯವಾಗಬೇಕು. ನಿಜವಾಗ್ಲೂ ಮೆಡಿಕಲ್ ಸ್ಟೋರ್ ಯಾವುದು ಅಂದರೆ ನಮ್ಮ ಅಡುಗೆ ಮನೆ. ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಇರುವಂತಹ ಎಲ್ಲ ಟ್ಯಾಬ್ಲೆಟ್ಸ್ಗಳನ್ನ ತಂದು ಅಡುಗೆ ಮನೇಲಿ ಇಟ್ಕೋಬೇಡಿ, ನಾವು ತಿನ್ನೋ ಆಹಾರನೇ ಮೆಡಿಸಿನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಹಾಗೆ ಒಂದು ನಿಜವಾಗ್ಲೂ ಹೌದು, ಇದು ಎಷ್ಟು ಬೆನಿಫಿಟ್ ಕೊಡುತ್ತೆ ಅಂದರೆ, ನೋಡಿ, ನಾನೇ ಬರೆದಿದ್ರು ಕೂಡ ನಾನು ಮತ್ತೆ ಹೇಳ್ತೀನಿ, ಆಹಾರ ನಮಗೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಜ್ಞಾನ ಪ್ಲಸ್ ಆಹಾರ ಎರಡೂ ಬೇಕು, ಮೆದುಳಿಗೆ, ಕರುಳಿಗೆ. ಓಕೆ, ದೈಹಿಕ ಆ್ಯಕ್ಟಿವಿಟೀಸ್ ಪ್ಲಸ್ ಜ್ಞಾನ ಎರಡೂ ಬೇಕು, ದೇಹಕ್ಕೆ, ಆತ್ಮಕ್ಕೆ. ಓಕೆ, ಮೊಬೈಲ್ನ ಕಂಟ್ರೋಲ್ ಮಾಡೋಕ್ಕೂ ಜ್ಞಾನ ಬೇಕು. ಯಾಕೆ? ಬಿಕಾಸ್ ಅದನ್ನು ಕಂಟ್ರೋಲ್ ಮಾಡೋದನ್ನು ನೀವು ಕಲಿಬೇಕು. ಟೆಕ್ನಾಲಜಿ ಕಲ್ತಿದೆ, ಬಟ್ ನೀವು ಕಲಿಬೇಕು. ಸೊ ಫೈನಲಿ ಆಹಾರನ ನೀವು ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದ್ರ ಮೂಲಕ ಒಳ್ಳೆ ಆಹಾರ ತಿಂತೀರಾ,
ಆದರೆ ಹೋಲಿಸ್ಟಿಕ್ ಜೀವನದ ಜ್ಞಾನವನ್ನು ತಗೋಬೇಕು, ಆಧ್ಯಾತ್ಮದ ಜ್ಞಾನವನ್ನು ತಗೋಬೇಕು. ಯಾಕಂದರೆ ತುಂಬ ಜನ ವೆಜಿಟೇರಿಯನ್ಸೇ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ನಾನ್ ವೆಜ್ ತಿನ್ನೋರಿಗೆ ಕೋಪ ಬರುತ್ತೆ, ಯಾಕಂದರೆ ಅದು ತಾಮಸ ಗುಣ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಸಾತ್ವಿಕ ಗುಣ ಇರುವಂಥ ಆಹಾರ ತಿನ್ನೋರು ಕೋಪ ಮಾಡ್ಕೊಳ್ತಾರೆ ಅಂದಾಗ, ಈಗ ಆಹಾರದಲ್ಲಿ ಎಲ್ಲಿದೆ ಹ್ಯಾಪಿನೆಸ್? ದಟ್ ಮೀನ್ಸ್ ಅದು ಪ್ಲಸ್ ಇದು ಎರಡು ಸೇರಿದ್ರೇನೆ ಸದೃಢವಾದ ಜೀವನನ ಕಟ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಈಗ ಅದನ್ನು ಹೇಗೆ ಆಚರಿಸೋದು, ಏನೆಲ್ಲ ಏನು ಬೆನಿಫಿಟ್ ಇದೆ ಅದರಿಂದ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.